ಟೂರಿಸ್ಟ್ ಬೋಟ್ ಮಗುಚಿ ಬಿದ್ದಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮ್ಮ ಜೊತೆ ರಕ್ಷಣೆ ಮಾಡಿದಂಥ ಮೀನುಗಾರರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತನಾಡಿಸ್ತಾ ಹೋಗುವ. ಈ ಒಂದು ಘಟನೆ ನಡೆದಿರುವಂಥದ್ದು ಎಷ್ಟು ಗಂಟೆಗೆ ಮತ್ತು ಎಷ್ಟು ಜನ ಬೋಟಲ್ಲಿದ್ದರು, ನೀವು ಎಷ್ಟು ಜನ ಹೋಗಿ ರಕ್ಷಣೆ ಅವರನ್ನು ಟೂರಿಸ್ಟ್ಗಳನ್ನು ರಕ್ಷಣೆ ಮಾಡಿ? ಈಗ ನಾವೀಗ 3 ಜನನ್ನು ಟೂರಿಸ್ಟ್ನ ರಕ್ಷಣೆ ಮಾಡಿದ್ದೆ. ನನಗೆ ಮೆಸೇಜ್ ಬರುವಾಗ 11 ಗಂಟೆ ಆಗಿದೆ. 11 ಗಂಟೆ ಕೂಡಲೇ ಮೆಸೇಜ್ ನಾವು ಮನೆ ಹೋಗಲಿ ಡೈರೆಕ್ಟ್ ಇಲ್ಲಿಗೆ ಬಂದು ಇಲ್ಲೇ ದೋಣಿ ಹತ್ಕೊಂಡು ನಾನು ವಿಶ್ವಶ್ರೇಯನ್ ಮತ್ತು ದಿನೇಶ್ ಕರ್ಕೇರ್ ಅಂತ 3 ಜನ ದೋಣಿ ಹತ್ಕೊಂಡು ಹೋಗಿ ಸೇವೆ ಮಾಡಲಿಕ್ಕೆ ಹೋಗಿದ್ದೇವೆ. ಎಲ್ಲ ನಾವು ಹೋಗುವಾಗ ನಮಗೆ ಒಂದು ಜನ ಸಿಕ್ತು, ಮತ್ತೊಂದು ದೋಣಿ ಹಾಕಿ ನಾವು ಕಳಿಸಿದ್ದೇವೆ. ಕಡೆಗೆ ದೋಣಿಯನ್ನು ಸೇವೆ ಮಾಡಿದ್ದೇವೆ. ದೋಣಿ ಒಡೆದೋಗಿದೆ, ಡ್ಯಾಮೇಜ್ ಆಗಿದೆ. ದೋಣಿಯನ್ನು ತಗೊಂಡು ಬಂದು ಅಲ್ಲಿ ಕೋಡಿ ಮೊಂಡದಲ್ಲಿ ಇಟ್ಟಿದ್ದೇವೆ. ದುರಂತಕ್ಕೆ ಏನು ಕಾರಣ ಏನು ಅಂತ ಹೇಳಿ? ದುರಂತಕ್ಕೆ ಕಾರಣ ನನ್ನ ಲೆಕ್ಕದಲ್ಲಿ ದುರಂತಕ್ಕೆ ಕಾರಣ ಅವರು ಟೂರಿಸ್ಟ್ನವರಿಂದಲೇ. ಅವರಿಗೆ ಹೇಗಿರಬೇಕು ಅಂತ ಗೊತ್ತಿಲ್ಲ. ಅವರು ಎಂಜಾಯ್ಮೆಂಟ್ ಮಾಡುವಾಗ ಅವರು ಒಬ್ಬರ ಮೇಲೆ ಒಬ್ಬರು ಬಿತ್ಕೊಂಡು ದುರಂತಕ್ಕೆ ಕಾರಣ ಆಯಿತು. ಅಂದರೆ ಈಗ ಇಲ್ಲಿ ಕೆಲವರೆಲ್ಲ ಅನುಮಾನ ವ್ಯಕ್ತಪಡಿಸುವಂಥದ್ದು ಏನಂದರೆ, ಬೋಟ್ ಹೋದ ಸಂದರ್ಭದಲ್ಲಿ ಕೆಲವರು ಲೈಫ್ ಜಾಕೆಟ್ ಹಾಕಿಕೊಂಡಿರಲಿಲ್ಲ. ಯಾರು ನೀರಿಗೆ ಅಂದರೆ ಗಂಭೀರ ಸ್ಥಿತಿಯಲ್ಲಿದ್ದವರು ಲೈಫ್ ಜಾಕೆಟ್ ಹಾಕಿಲ್ಲ ಅಂತ ಹೇಳ್ತೀವಿ. ನೀವು ಪ್ರತ್ಯಕ್ಷದರ್ಶಿಗಳು, ಹೇಗಿದ್ದರು? ಲೈಫ್ ಜಾಕೆಟ್ ಹಾಕಿಕೊಂಡಿದ್ರಾ ಅಥವಾ ಹೇಗಿದ್ರು ಅಂತ? ಏನು ನೋಡಿ, ನೀರಿಗೆ ಬಿದ್ದರೆ ಅಲ್ಲಿ ಆಳ ಇರುತ್ತೆ, ಆಳ ಉಂಟು. ಲೈಫ್ ಜಾಕೆಟ್ ಇಲ್ಲದ್ರೆ ಅವರು ಕಂಪ್ಲೀಟ್ ನೆಲದಕ್ಕೆ ಹೋಗ್ತಾರೆ ಅವರು. ಈಗ ಲೈಫ್ ಜಾಕೆಟ್ ಇರ್ಲಿಕ್ಕೆ ಹೋಗಿ ಅವರು ನಮಗೆ ಏನಾಗಿದೆ ಅಂತ ಗೊತ್ತಿಲ್ಲ, ಡೆತ್ ಆಗಿದ್ರೆ ಏನಂತ ಗೊತ್ತಿಲ್ಲ. ಲೈಫ್ ಜಾಕೆಟ್ ಇರ್ಲಿಕ್ಕೆ ಹೋಗಿ ಅವರು ನಮ್ಗೆ ಹಿಡ್ಲಿಕ್ಕೆ ಆಯಿತು. ಎಲ್ಲ ಲೈಫ್ ಜಾಕೆಟ್ ಇತ್ತು ಎಲ್ಲರ ಹತ್ರನೂ. ಆಗೋಗ್ಲಿಕ್ಕೆ ಲೈಫ್ ಜಾಕೆಟ್ ಇರ್ಲಿಕ್ಕೆ ಹೋಗಿ ನಮಗೆ ಅವರನ್ನು ಸೇವ್ ಮಾಡಲಿಕ್ಕೆ ಆಗ್ತಿಲ್ಲ. ನಮ್ಗೆ ಸಿಕ್ಕುದಿಲ್ಲ, ಅವರು ಸ್ವಿಮ್ಮಿಂಗ್ ಬರಲ್ಲ, ಅವ್ರು ನೀರೊಳಗೆ ಹೋಗ್ತಾರೆ. ನೀರೊಳಗೆ ಹೋದಂದ್ರೆ ಸಿಕ್ಕಲ್ಲ ನಮಗೆ. ಅಂದರೆ ಈಗ ಟೂರಿಸ್ಟುಗಳು ಬರುವಂಥ ಆ ಒಂದು ದೋಣಿಯಲ್ಲಿ 28 ಜನ ಮೈಸೂರಿನಿಂದ ಬಂದವರು ಅಂತ ಈಗ ಪೊಲೀಸ್ನವರು ಮಾಹಿತಿ ಕೊಟ್ಟಿರುವಂಥದ್ದು. 2 ದೋಣಿ ಮುಖಾಂತರ ಹೋಗಿರುವಂಥದ್ದು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಈಗ ಒಂದು ದೋಣಿ ಮಗುಚಿ ಬಿದ್ದದ್ದು ಅಥವಾ 2 ದೋಣಿ? ಒಂದೇ ದೋಣಿ ಮಗುಚಿ ಬಿದ್ದದ್ದು. ಅಂದರೆ ಈಗ ದೋಣಿಯನ್ನು ಹೊಡೆದಿದೆಯಾ ಅಥವಾ ಏನಾದ ಆಳದ? ಅಲ್ಲ, ಕಡೆಗೆ ಬಿದ್ದ ನಂತರ ನಾವು ಸೇವ್ ಮಾಡಲಿಕ್ಕೆ ಹೋಗಿದ್ದೆಲ್ಲ ಡ್ಯಾಮೇಜ್ ಆಯಿತು. ಕಡೆಗೆ ದೋಣಿ ಡ್ಯಾಮೇಜ್ ಆಗಿ ಈಗ ಸ್ವಲ್ಪ ಡ್ಯಾಮೇಜಲ್ಲಿ ಇದೆ ದೋಣಿ. ಅದು ಸರ್, ಈಗ ಇಲ್ಲಿ ಉಡುಪಿ ಕಡೆ ಬರುವಂಥ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗ್ತದೆ. ಸಮುದ್ರದ ಆಳಗಳ ಬಗ್ಗೆ ಮಾಹಿತಿ ಇರುವುದಿಲ್ಲ. ನೀವು ಏನು ಹೇಳ್ತೀರಿ? ನೀವೊಂದು ಒಬ್ಬ ಮೀನುಗಾರ ಮತ್ತು ಇಲ್ಲಿ ಸಾಕಷ್ಟು ಈ ರೀತಿಯ ರಕ್ಷಣೆ ಕೆಲಸದಲ್ಲಿ ಎಲ್ಲ ತೊಡಗಿಸಿಕೊಂಡವ್ರು, ನೀವು ಏನು ಹೇಳ್ತೀರಾ? ನಾವು ತುಂಬ ಸತಿ ಹೇಳ್ತಿದ್ದೇವೆ, ಇಲ್ಲಿ ಡ್ರಿಂಕ್ಸ್ ಮಾಡ್ಕೊಂಡು ಬರ್ತಾರೆ, ಈ ನೀರಲ್ಲಿ ಸ್ವಿಮ್ಮಿಂಗ್ ಮಾಡ್ತಾರೆ. ನಾವು ಇಲ್ಲಿ ಸ್ಥಳೀಯವರು ತುಂಬ ಜನ ಹೇಳ್ತೇವೆ, ಈ ಡ್ರಿಂಕ್ಸ್ ಮಾಡಿಕೊಂಡು ಇದು ಮಾಡಬಾರ್ದು, ನೀವು ಸ್ವಿಮ್ಮಿಂಗ್ ಮಾಡಬಾರ್ದು. ನಾವು ಇಲ್ಲೇ ಒಂದು ನಮ್ಮ ಸ್ಥಳೀಯರು ಒಟ್ಟಾಗಿ ಇಲ್ಲೇ ಒಂದು ಬ್ಯಾನರ್ ಮಾಡಿ ಹಾಕಿದ್ದೇವೆ. ಇಲ್ಲೇ ನೋಡಿ, ಇಷ್ಟೆಷ್ಟು ಜನ ತೀರ್ಕೊಂಡಿದ್ರು, ಇಲ್ಲಿ ಸ್ವಿಮ್ಮಿಂಗ್ ಮಾಡಿ ತೀರ್ಕೊಂಡಿದ್ರು. ಅವ್ರು ಏನು ಮಾಡ್ತಾರೆ ನಾವು ನಿಜವಾಗಿ ನಮ್ಗೆ ಇಲ್ಲಿ ಬರೋದಕ್ಕೆ ನಮ್ಗೆ ಇದು ತುಳುನಾಡು ಮತ್ತು ಕನ್ನಡ 2 ಭಾಷೆ ಬರ್ತದೆ ನಮಗೆ. ಇಲ್ಲಿ ನಾವು 2 ಭಾಷೆಯಲ್ಲಿ ಮಾತಾಡುವವರಿಗೆ ಅವರಿಗೆ ಭಾಷೆನೇ ಬರಲ್ಲ, ಬೇರೆ ಬೇರೆ ಭಾಷೆಯವರು ಬರ್ತಾರೆ. ನಾವೇನು ಹೇಳಲಿಕ್ಕೆ ಹೋದರೆ ಅವರು ನಿಮ್ಗೇನು ಗೊತ್ತುಂಟು, ನಮ್ಮ ಸ್ಥಳೀಯವರು ಹಳ್ಳಿಯವರು ಅಂತ ಹೇಳಿದರೆ ಇವ್ರಿಗೆ ಏನು ಗೊತ್ತಿಲ್ಲ, ನಾವೇ ಕಲ್ತವರು, ನಮ್ಮಿಂತ ಯಾರು ಮೇಲ ಇಲ್ಲ ಅಂತ ನಮ್ಮನ್ನೇ ತಿರಸ್ಕಾರ ಮಾಡಿ ಹೋಗ್ತಾರೆ. ನಾವು ಹಾಗೆ ಅಂತ ಪೊಲೀಸ್ನವರು ತುಂಬ ಸತಿ ಹೇಳಿದ್ದೇವೆ. ಈಗ ನೋಡಿ ಅವರು ಪೊಲೀಸ್ನವರು ಅಸಹ್ಯಕರಾಗ್ತಾರೆ, ಪೊಲೀಸ್ನವರು ಅಸಹ್ಯಕರಾಗ್ತಾರೆ. ಇವರಿಂದ ಪೊಲೀಸ್ನವ್ರಿಗೆ ತುಂಬ ತಲೆಬಿಸಿ. ಟೂರಿಸ್ಟ್ನವ್ರು ಬಂದ ಮೇಲೆ ನೀರಿಗೆಲ್ಲ ಹೋಗ್ತಾರಲ್ಲ, ಕಡೆಗೆ ಇವರು ಏನು ಮಾಡೋಕ್ಕಾಗಲ್ಲ. ಇದು ಟೂರಿಸ್ಟ್ನವರಿಂದನೇ ಅಜಾಗ್ರತೆಯಿಂದ ಈ ಥರ ದುರಂತಕ್ಕೆ ಕಾರಣ ಅಂತ ಮೇನ್ ಕಾರಣ ಇದೆ ಅಂತ. ಅಂದರೆ ಈಗ ನೀವು ಇಲ್ಲಿ ಸ್ಥಳೀಯರಿದ್ದೀರಿ, ಅದಕ್ಕೆ ಪರವಾನಗಿ ಇತ್ತ, ಲೈಸೆನ್ಸ್ ಇತ್ತ ಬೋಟ್ ದೋಣಿಗೆ? ಇರಬೇಕು, ಗೊತ್ತಿಲ್ಲ ನಮಗೆ. ನಾವು ಸೇವ್ ಮಾಡಲಿಕ್ಕೆ ಹೋಗಿದ್ದು, ಮತ್ತೆಲ್ಲ ಕಡೆ ನೋಡಬೇಕಷ್ಟೇ. ಇನ್ನು ನೀವು ಎಷ್ಟು ಜನ ಹೋಗಿದ್ದೀರಿ? ನಾವು ದಿನೇಶ್ ಕರ್ಕೇರ ಮತ್ತು ವಿಶ್ವಶ್ರೇಯನ್ ಅಂತ. ಓಕೆ. ಇದಿಷ್ಟು ರಕ್ಷಣೆ ಮಾಡಿದಂಥ ಮೀನುಗಾರರ ಮಾತಾಗಿರುವಂಥದ್ದು. ಈಗಾಗಲೇ ಹೇಳಿರುವ ಪ್ರಕಾರ, ಅಂದರೆ ಕೆಲವರು ಸ್ಥಳೀಯರು ಮತ್ತು ಕೆಲವರು ಹೇಳಿರುವ ಪ್ರಕಾರ ಅವರು ಲೈಫ್ ಜಾಕೆಟ್ ಆಗಿಲ್ಲ, ಲೈಫ್ ಜಾಕೆಟ್ ಹಾಕದೇ ಇರೋದೇ ಈ ಒಂದು ದುರಂತಕ್ಕೆ ಅಥವಾ ದುರ್ಘಟನೆಗೆ ಕಾರಣ ಅಂತ ಹೇಳ್ತಿದ್ರು. ಆದರೆ ರೆಸ್ಕ್ಯೂ ಮಾಡಿದಂಥ ಟೀಮ್ನಲ್ಲಿದ್ದವರು ಹೇಳಿರುವ ಪ್ರಕಾರ ಅವರು ಎಲ್ಲರೂ ಕೂಡ ಲೈಫ್ ಜಾಕೆಟನ್ನು ಹಾಕಿದ್ರು ಮತ್ತು ಲೈಫ್ ಜಾಕೆಟ್ ಹಾಕಿದ್ರಿಂದಲೇ ಅವರನ್ನು ರಕ್ಷಣೆ ಮಾಡಲು ಸಾಧ್ಯವಾಯಿತು ಎಂಬ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಕ್ಯಾಮ್ರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್, ಅಮೀನ್, TV9 ಉಡುಪಿ.